ದೇವರು ನಮ್ಮ ಬದುಕಿಗೆ ಏನು ಬೇಕು ಅದೆಲ್ಲನೂ ಕೊಟ್ಟಿದ್ದಾನೆ. ಅಷ್ಟಾದ್ರೂ ನಮಗೆ ದುಡಿಯಿಲ್ಲ. ನಾವು ದೇವರನ್ನು ದೂಷಿಸ್ತೀವಿ. ದೇವ್ರು ಏನು ಕೊಟ್ಟಿದ್ದಾನೆ ನಮಗೆ, ಅದನ್ನು ಕೊಟ್ಟಿಲ್ಲ, ಇದನ್ನು ಕೊಟ್ಟಿಲ್ಲ. ಹಾಗಲ್ರಿ, ವಿಶಾಲವಾದಂಥ ಭೂಮಿಯನ್ನು ದೇವರು ಕೊಟ್ಟಿದ್ದಾನೆ, ಬೀಸ್ತಕ್ಕಂಥ ಗಾಳಿಯನ್ನು ಕೊಟ್ಟಿದ್ದಾನೆ, ಸುರಿತಕ್ಕಂಥ ಮಳೆಯನ್ನು ಕೊಡ್ತಾ ಇದ್ದಾನೆ. ಇನ್ನೇನು ಗಿಡ ಮರ ಬಳ್ಳಿ ಹಣ್ಣು ಹಾಲು ಹೂಗಳನ್ನು ಎಲ್ಲನೂ ಇರಿಸಿದಾನೆ. ಆಮೇಲೆ ನೋಡ್ರಿ, ಸೂರ್ಯನ ಇಟ್ಟಿದ್ದಾನೆ, ಜಗತ್ತನ್ನು ಬೆಳಗ್ತಾ ಇದ್ದಾನೆ ಸೂರ್ಯ. ಅಂತ ಸೂರ್ಯನ ದೇವರು ಇಟ್ಟಿದ್ದಾನೆ. ಇದೆಲ್ಲನೂ ಕೊಟ್ಟ ಬೆಳಕು ನಮಗೆ ದೇವ್ರು ಏನು ಕೊಟ್ಟಿಲ್ಲ ಅಂತ ಇದ್ವಿ. ಆಮೇಲೆ ದೇವರು ಏನು ಮಾಡಿದಾನು, ಎಲ್ಲನೂ ಇರಿಸಿದಾನೆ. ನಾವು ಏನಾರು ಪಡಿಬೇಕಾಗಿತ್ತು ಅಂದ್ರೆ ಆಯಾ ಕ್ಷೇತ್ರದೊಳಗೆ ನಾವು ಒಂದಿಷ್ಟು ಪರಿಶ್ರಮ ಪಟ್ಟು ಪಡಿಲ್ಲ ಅಂತೇಳಿ ಆಯಾ ಕ್ಷೇತ್ರದೊಳಗೆ ಆಯಾ ಫಲಗಳನ್ನ ಇಟ್ಟಿದ್ದಾನೆ. ಆದ್ರೆ ನಾವು ಏನು ಮಾಡಬೇಕು, ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಪರಿಶ್ರಮ ಪಟ್ಟು ಪಡಿಬೇಕು. ಈಗ ಪಡಿಲಾರ್ದ ನಾವು ದೇವ್ರನ್ನ ದೂಷಿಸೋದು ನಮ್ಮದು ತಪ್ಪಾಗ್ತದೆ.